ನಾವಿವತ್ತು ಮಾಡೋಣ ಕರಿಬೇವು ರೈಸ್ ಮಾಡ್ಕೊಳ್ಳೋಕ್ಕೆ 2 ಗ್ಲಾಸ್ ರೈಸ್ ತೊಗೊಳ್ಳೋಣ. ಚೆನ್ನಾಗಿ 2 ಬಾರಿ ತೊಳ್ಕೊಂಡು ರೈಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಬೇಕಾದ ಪದಾರ್ಥಗಳನ್ನು ನಾವೀಗ ನೋಡೋಣ ಬನ್ನಿ. ಮೊದಲಿಗೆ ಬೇಕಾದ ಸ್ವಲ್ಪ ಕರಿಬೇವು, ನಂತರ 2 ಈರುಳ್ಳಿ ಮತ್ತು ಖಾರ ಮೆಣಸಿನ್ಕಾಯಿ ಮತ್ತು 2 ಟೊಮೊಟೊ ಮತ್ತು ಸ್ವಲ್ಪ ಕಡಲೆಬೀಜ. ಈಗ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಚೆನ್ನಾಗಿ ಈ ಥರ ಸಣ್ಣಗೆ ರುಬ್ಕೊಳ್ಳೋಣ. ಈಗ ರುಬ್ಕೊಂಡ್ಮೇಲೆ ಈಗ ಕುಕ್ಕರಲ್ಲಿ ರೈಸ್ ಇಟ್ಕೊಂಡಿದ್ದೀವಿ. ನಂತರ ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಸ್ಲೋ ಇಟ್ಕೊಂಡು ಸ್ವಲ್ಪ ಒಂದು ಟೀ ಚಮಚ ಜೀರಿಗೆ ಹಾಕೋಣ. ನಂತರ 1 ಟೀ ಸ್ಪೂನು ಉದ್ದಿನಬೇಳೆ ಹಾಕೋಣ. 1 ಟೀ ಸ್ಪೂನು ಕಡಲೆಬೀಜ ಹಾಕೋಣ. ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕೋಣ. ನಂತರ ನಾವು ಬೇಯಿಸಿಲ್ಲ ಅದನ್ನ ಕಡಲೆಬೀಜ ಹಾಕೋಣ. ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದ ನಂತರ ನಾವು ತೆಗೆದಿಟ್ಕೊಂಡ್ರೆ ಈರುಳ್ಳಿನ 2 ಕಟ್ ಮಾಡ್ಕೊಂಡಿದ್ವಲ್ಲ 2 ಪೀಸು ಈರುಳ್ಳಿನ ಹಾಕೋಣ. ಸ್ವಲ್ಪ ಫ್ರೈ ಆದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ರೈಸಲ್ಲಿ ಕೂಡ ಉಪ್ಪು ಹಾಕಿರ್ತೀವಿ, ಅದಕ್ಕೋಸ್ಕರ ನಾವು ಎಷ್ಟು ರುಚಿಗೆ ಬೇಕು ಅಷ್ಟು ತಕ್ಕಾಗ ಉಪ್ಪನ್ನು ಹಾಕ್ಕೊಳ್ಳೋಣ. ಕರಿಬೇವು ಮತ್ತು ಮೆಣಸಿನ್ಕಾಯಿ ರುಬ್ಕೊಂಡಿದ್ವಲ್ಲ ಸಣ್ಣಗೆ, ಅದನ್ನು ಈಗ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು ಕಟ್ ಮಾಡ್ಕೊಂಡಿದ್ವಲ್ಲ 2 ಪೀಸ್ ಟೊಮೊಟೊನ ಹಾಕ್ಕೊಳ್ಳೋಣ. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೊಮೊಟೊನ ಸ್ವಲ್ಪ ಮೆತ್ತಗಾಗಲಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಅರಿಶಿಣ ಬೆಳೆಸೋಣ. 1 ಟೀ ಸ್ಪೂನ್ ಅರಿಶಿಣ ಬೆಳೆಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನು ನಾವು ಮಾಡ್ಕೊಂಡಿದ್ದ ರೈಸ್ನ ಸೇರಿಸ್ಕೊಳ್ಳೋಣ. ನೋಡೋಕ್ಕೆ ತುಂಬ ಚೆನ್ನಾಗಿ ಮತ್ತು ರುಚಿಕರವಾದ ಕರಿಬೇವು ರೈಸ್ ತುಂಬ ರುಚಿಕರವಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ಮತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ. ತುಂಬ ಚೆನ್ನಾಗಿ ಇರುತ್ತೆ. ಅರಿಶಿಣ ಬೆರೆಸ್ಕೊಂಡ್ಮೇಲೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಅರಿಶಿಣ ವಾಸನೆ ಹೋಗಬೇಕಲ್ಲ, ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ರೈಸ್ ಬೆರೆಸ್ಕೊಂಡು ಈಗ ರೈಸ್ ರೆಡಿಯಾಗಿದೆ. ಈಗ ನಾವು ಇದನ್ನು ಕರಿಬೇವು ರೆಸಿಪಿ ಮಾಡ್ತಿದ್ದೀವಲ್ಲ ಆ ರೆಸಿಪಿನ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಬೇಕಾದರೆ ಇದನ್ನು 2-3 ದಿವಸ ಇಟ್ಟರೂ ಕೆಡೋದಿಲ್ಲ. ನಾವು ಈ ಥರ ಬೇಕಾದರೆ ತೆಗೆದಿಟ್ಕೋಬೋದು. ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೋಬೋದು. ನಂತರ ಇದನ್ನು ಮತ್ತೆ ಯಾವಾಗ ಬೇಕಾಗೋದ್ರೆ ನಿಮಗೆ ಮನೆಯಲ್ಲಿ ಕೇಳಿದಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೋದು. ಒಂದು 2 ದಿವಸ ಬೇಕಾದರೂ ಇಡೋಂಥ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 2-3 ದಿವಸನೇ ಚೆನ್ನಾಗಿರ್ಬೋದು. ಫ್ರಿಜ್ ಇಲ್ಲ ಅಂದ್ರೂ 2 ದಿವಸ ಇರುತ್ತೆ. ಈ ಥರ ನಮಗೆ ಎಷ್ಟು ಬೇಕಷ್ಟು ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದರ ಮೇಲೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿನ ಉದಿಸ್ಕೋಬೋದು. ಆಮೇಲೆ ನಿಂಬೆಹಣ್ಣು ಸ್ವಲ್ಪ ಬೇಕಾದರೆ ನಿಂಬೆಹಣ್ಣು ಸ್ವಲ್ಪ ಹಿಂಡ್ಕೋಬೋದು, ಒಂದು ಅರ್ಧ ಪೀಸು. ಇದರ ಮೇಲೆ ಕೊತ್ತಂಬರಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ರುಚಿಕರವಾದ ಕರಿಬೇವು ರೈಸ್ ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಎಲ್ಲರೂ ಹಿರಿಯರು ಮತ್ತು ಸಣ್ಣವರು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮತ್ತು ವೆರೈಟಿಯಾದ ರೈಸು, ಕರಿಬೇವಿನ ರೈಸ್ ತುಂಬ ರುಚಿಕರವಾದ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸರ್ವ್ ರೆಡಿಯಾಗಿದೆ. ಕರಿಬೇವು ರೈಸ್ ತುಂಬ ರುಚಿಕರವಾದ ಟೇಸ್ಟಿಯಾದ ಕರಿಬೇವಿನ ರೈಸ್.